ಬಂದಿಲ್ಲ. ಹುಷಾರಿಲ್ದಿರೋ ಗೊಬ್ಬರ ಹಾಕಬೇಕು. ಇವತ್ತ ಬಿಟ್ಟರೆ ಇನ್ನು ಅದ ಸಿಕ್ಕಲ್ಲ ಗೊಬ್ಬರ ಹಾಕೋಕ್ಕೆ. ಮಳೆ ಹೋದರೆ ಒಣೆ ಆಗುತ್ತೆ, ಹಾಕಂಗಿಲ್ಲ. ಇವತ್ತು ಒಳ್ಳೆ ಅದ, ಇವತ್ತು ಹಾಕ್ಬಿಟ್ರೆ ನಮ್ಮ ಕೆಲಸ ನಾವು ಮಾಡಿಬಿಟ್ರೆ ಪ್ರಕೃತಿ ಕೊಟ್ಟಿದ್ದು. ಪ್ರಕೃತಿ ಮಳೆನಾರ ಬರ್ಸ್ಕೊಬೋದು, ಏನಾರ ಬರ್ಸ್ಕೊಬೋದು. ಇವತ್ತೆಲ್ಲ ಹೊಲ ಗೊಬ್ಬರ ಹಾಕ್ತವ್ರೆ. ಜ್ವರ ಬಂದರೆ ನನಗೂ ಹುಷಾರಿಲ್ಲ, ಆದರೂ ಕರ್ಕೊಂಬಂದಿದ್ದೀನಿ. ಇವತ್ತು ಬಿಟ್ಟರೆ ಹಾಕೋಕ್ಕಾಗಲ್ಲ ಗೊಬ್ಬರ, ಅದಕ್ಕೆ ಕರ್ಕೊಂಬಂದು ಗೊಬ್ಬರ ಹಾಕಿಸ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮೂರಿಂದ ಇವಾಗ ಒಂದು 3 ಕಿಲೋಮೀಟ್ರ್ ದೂರ ಐತೆ. ಗೊಬ್ಬರ ಹಾಕಕ್ಕೆ ಬಂದಿದ್ದೀನಿ. ಇದೊಂದೇ ತುಂಡು ಇವತ್ತು ಹಾಕ್ಬಿಟ್ರೆ ಮುಗೀತು ಕೆಲಸ. ಇನ್ನು ಹೊಲ ಕುಯ್ಸಕ್ಕೆ ಬರೋದು, ಹೊಲ ಕುಯ್ಸ್ಕೊಂಡು ಹೋಗೋದು. ಬಾಯ್ ಫ್ರೆಂಡ್ಸ್. ನಾನು ದೂರ ಹೋಗ್ತೀನಿ. ಅವನು ಹಾಕಿದ್ದು ಗೊತ್ತಾಗಲ್ಲ, ಮತ್ತೆ ಇಲ್ಲಿ ಬಂದು ಮತ್ತೆ ತೊಗೊಂಡೋದ್ರೆ ಮಿಸ್ ಆಗುತ್ತೆ ಜಾಗ. ಅವನಿರೋ ಜಾಗಕ್ಕೆ ನಾನೇ ಗೊಬ್ಬರ ಕೊಟ್ಟು ನೀಟಾಗಿ ಅಲ್ಲಿಂದ ಕಂಟಿನ್ಯೂ ಮಾಡಿದೆ. ನಾವು ನೀರಿಗೆ ಖಾಲಿ ಮಾಡ್ತಾರೆ ನಾನೇ ಹಿಂದೆಗಡೆ ತಗೊಂಡೋಗಿ ಕೊಟ್ಟು ಬರೀಲಿ. ಹಂಗೆ ಮಾಡಿದರೆ ಮಿಸ್ ಆಗುತ್ತೆ. ಈಗ ಅವ್ನು ಬಿಟ್ಬಿಟ್ಟು ಬಂದರೆ ಅವನಿಗೆ ಗೊತ್ತಾಗಲ್ಲ ನಾನು ಎಲ್ಲಿ. ನಾವೇ ಹಿಂದೆ ತಗೊಂಡೋಗಿ ಕೊಟ್ಟರೆ ಅವ್ರು ಖಾಲಿಯಾಗಿದ್ದ ನಿಂತಿರ್ತಾರೆ, ಅಲ್ಲಿ ತಗೊಂಡೋಗಿ ಕೊಟ್ಟರೆ ನೀಟಾಗಿ ಕಂಪ್ಲೀಟ್ ಮಾಡ್ಬೋದು ಎಲ್ಲದೂ. ನಾನು ಹಿಂದಿನ ತಗೊಂಡೋಗಿ ಕೊಟ್ಟೆ ಅವನಿಗೆ ಗೊಬ್ಬರನ ತಗೊಂಡೋಗಿ ಕೊಟ್ಟೆ. ಅವನು ದಾನಿ ಇಲ್ಲಿ ರೋಡ್ ಚೆನ್ನಾಗಿರುತ್ತೆ, ನೀರು ಒಟ್ಲಲ್ವ. ನೋಡಿ ನಮ್ಮ ಬೈಕ್ ಎಂಥ ಹಳ್ಳದಲ್ಲಿ ಹೋಗುತ್ತೆ. ಊರಲ್ಲಿ ತೋಟಗಳಲ್ಲಿ ಕಾಯಿ ಅಲ್ಲಲ್ಲೇ ಬಿದ್ದಿರ್ತವೆ. ಯಾಕೆ ಅಂದರೆ ಯಾರು ತಗೊಳಲ್ಲ. ನೋಡ್ರಿ ಅಲ್ಲಲ್ಲಿ ಬಿದ್ದಿದೆ. ಕಾಯಿ ತಗೊಂಡ್ರೆ 5,000 ದಂಡ ಹಾಕ್ತಾರಂತೆ. ಅದಕ್ಕೆ ಅದಲ್ಲಿ ಜೋಳ ಎಲ್ಲ ಚೆನ್ನಾಗಿ ಬೆಳ್ಕೊಂಡ್ರಿ. ಜೋಳ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದವ್ರು.
ಬೆಂಡೆಕೆರೆ ಅರಸಮ್ಮ ದೇವಸ್ಥಾನ. ಇದು ನಾಗಹಳ್ಳಿಗೆ ಹೋಗೋ ರೋಡು. ಹಿಂಗೋದ್ರೆ ನಾಗಹಳ್ಳಿ, ಇದು ಅರಸಮ್ಮ, ಇದು ಹೊಲ ತೋಟ ಎಲ್ಲ ದೂರ. ಎಲ್ಲ ಬೈಕಲ್ಲಿ ಬರಬೇಕು, ಹೋಗ್ಬೇಕು, ನಡ್ಕೊಂಡು ಅಂತಂದು ಮುಂದೆ 1 ಗಂಟೆ ಐತೆ ಅಷ್ಟೇ. ಎಲ್ಲ ಗೊಬ್ಬರ ತಗೊಂಡು ಈಗ ಬರೋದೆ ಬೆಂಡೆಕೆರೆ. ಹುಷಾರಿಲ್ಲ, ಜ್ವರ ಹುಟ್ಟಿಲ್ಲ, ಅದು ಕೆಲಸ ಮಾಡಬೇಕು. ನಾನು ಇಲ್ಲಾಂದರೆ ಯಾರು ಮಾಡ್ತಾರೆ, ನಾವೇ ಮಾಡ್ಬೇಕು. ಹೊಸ್ದಾಗಿ ಕಟ್ಟೆಯವರಿದ್ದ ಆಂಜನೇಯ ದೇವಸ್ಥಾನ. ನಾಳೆಗೆ ಊರಲ್ಲಿ ಹಬ್ಬ, ಊಟಕ್ಕೆ ಬರಬೇಕು. ನಾಳೆಗೆ ಶುಕ್ರವಾರ ಉಲ್ಲಾಸ ಆಯ್ತಾನೆ ಸಂತು. ನಮ್ಮೂರಲ್ಲಿ ಹೋಯ್ತಾನೆ ಇದೇ ನಮ್ಮ ತೋಟ. ಬಿಲ್ಡಿಂಗ್ ಕಟ್ಟೋಣ ಅಂತ. ನಮ್ಮಂಗ ನೀವು ಸ್ಲೋನಾ ಫಾಸ್ಟ್? ನೋಡಿ ಫ್ರೆಂಡ್, ಅದು ಬೆಂಡೆಕೆರೆ, ಇದು ನಮ್ಮ ತೋಟ. ಆಸ್ಪತ್ರೆಗೆ ಹೋಗಿದ್ದು, ಡಾಕ್ಟ್ರು ಚೆಕಪ್ ಮಾಡಿ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ಕಳಿಸಿದ್ದು. ನೋಡಿ ಫ್ರೆಂಡ್, ಇವತ್ತು ಲಾಸ್ಟ್ ವೀಡಿಯೋಸ್ ಮತ್ತೆ ಮಾಡಿದ್ದೀನಿ. ಎಲ್ಲ ಕೆಮ್ತಿದ್ವಲ್ಲ, ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ. ಕೆಮ್ಮಿಗೆ ಪರೋಸ್ತಿ ಮಜ್ಜಿಗೆ ಸಾಂಬಾರು. ಕೆಮ್ಮಾದಾಗ 1 ಲೋಟ ಮಾಡ್ಕೊಂಡು ಕುಡಿದ್ರೆ, ಸಾಂಬಾರು ಮಾಡಿ 1 ಲೋಟ ಕುಡಿದ್ರೆ ಬಿಸಿ ಬಿಸಿದ ಕೆಮ್ಮು ಕಂಟ್ರೋಲಿಗೆ ಬರುತ್ತೆ. ಸುಳ್ಳಲ್ಲ, ನಿಜ. ಮಜ್ಜಿಗೆ ಸಾರು ಮಾಡ್ಕೊಂಡು ಕುಡೀರಿ. ಶುಭ ರಾತ್ರಿ ಫ್ರೆಂಡ್. ನಾವು ಊಟ ಮಾಡಿ ಮಲ್ಕೋತೀವಿ. ಗುಡ್ ನೈಟ್, ಶುಭರಾತ್ರಿ, ಸ್ವೀಟ್ ಡ್ರೀಮ್ಸ್. ಇವತ್ತು ಬೆಳಿಗ್ಗೆಯಿಂದನೂ ವಿಡಿಯೋ ಮಾಡಿದ್ದೀನಿ. ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲಿ ಬಂದ್ವಿ, ಆಸ್ಪತ್ರೆಗೆ ಹೋಗಿದ್ವು, ಗೊಬ್ಬರ ಹಾಕಕ್ಕೆ ಹೋಗಿದ್ದು, ಕಡ್ಡಿ ತರಕ್ಕೆ ಹೋಗಿದ್ದು, ಕಡ್ಡಿ ಕಡ್ದಿದ್ದು, ಹಾಲು ಕರೆದಿದ್ದೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು. ಫುಲ್ಲು 5 ಗಂಟೆಯಿಂದನೂ ಮಾಡಿದ್ದೀನಿ ವಿಡಿಯೋನ. ಇವತ್ತು 5 ಗಂಟೆಗೆ ಮಾಡೋಕ್ಕಾಗಿಲ್ಲ, ಬೆಳಿಗ್ಗೆಯಿಂದನೂ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮಜ್ಜಿಗೆ ಸಾರು ಮಾಡ್ಕೊಂಡು ಕುಡೀರಿ, ಕೆಮ್ಮು ಬಂದೆ ಹೋಗುತ್ತೆ. ನಿಜ, ಮಜ್ಜಿಗೆ ಸಾರು ಮಾಡ್ಕೊಂಡು ಕುಡಿದ್ರೆ ಕೆಮ್ಮು ಕಂಟ್ರೋಲ್ ಬರುತ್ತೆ ಫ್ರೆಂಡ್. ಮಾಡಿ ಟ್ರೈ ಮಾಡಿ. ಏನಾಗುತ್ತೆ, ಏನು ಖರ್ಚಾಗುತ್ತೆ? ಸಾಂಬಾರಾಗುತ್ತೆ. ಸ್ವಲ್ಪ ಕುಡಿದ್ರೆ ಕೆಮ್ಮು ಹೋಗುತ್ತೆ. ಯೂಸ್ ನಮಗೆ ತಾನೆ.